ಪ್ರಿಯರೇ, ನಾವು ಮಾಡುವ ಕೆಲಸದಲ್ಲಿ ಸಮರ್ಪಣೆ ಇಲ್ಲದಿದ್ದರೆ ನಮ್ಮ ಪ್ರತಿಭೆ ವ್ಯರ್ಥ. ಸೋಮಾರಿತನವು ನಮ್ಮ ಕೆಲಸವನ್ನು, ಭವಿಷ್ಯತ್ತನ್ನು ಹಾಳು ಮಾಡುತ್ತದೆ. ನಾವು ಅರೆಮನಸ್ಸಿನಿಂದ ಕೆಲಸ ಮಾಡಬಾರದು. ಆಸಕ್ತಿಯಿಂದ ಕೆಲಸ ಮಾಡಿ ಉತ್ತಮ ರೀತಿಯಲ್ಲಿ ಜೀವಿಸೋಣ. ಕೆಲವೊಮ್ಮೆ ನಮ್ಮ ಜೀವಿತದಲ್ಲಿ ನಾವು ಪೂರ್ಣ ಸಮರ್ಪಣೆಯಿಂದ ಮಾಡುವ ಕೆಲವು ಕೆಲಸಗಳನ್ನು ಕಳೆದುಕೊಳ್ಳುವುದು ಬಹಳ ಬೇಸರವನ್ನುಂಟು ಮಾಡುತ್ತದಾದರೂ ಅದನ್ನು ನಮ್ಮ ಒಳ್ಳೆಯದಕ್ಕೆ ದೇವರು ಅನುಮತಿಸಿರುತ್ತಾನೆ. ಆತನು ನಾವು ನಡೆಯಬೇಕಾದ ಮಾರ್ಗವನ್ನು ಬೋಧಿಸುತ್ತಾನೆ. ಆತನ ಚಿತ್ತವನ್ನು ತಿಳಿಸುತ್ತಾನೆ. ಆಕಸ್ಮಿಕವಾಗಿ ಕಳೆದುಕೊಂಡವುಗಳನ್ನು ನಾವು ಒಪ್ಪಿಕೊಳ್ಳುವುದು ಬಹಳ ಕಷ್ಟ. ಆದರೆ ಅದರ ಹಿಂದಿನ ದೈವಿಕ ಉದ್ದೇಶವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಎಲ್ಲರ ಹೃದಯವನ್ನು ಬಲ್ಲಾತನಾದ ನಮ್ಮ ದೇವರು ಹೀಗೆ ಹೇಳುತ್ತಾನೆ, ಇವರಿಗೆ ಗತಿಯಾಗಲಿ, ನಿರೀಕ್ಷೆಯಿರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಆಮೇನ್.